ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಮಂಡ್ಯ, ಬಾಗಲಕೋಟೆಯಲ್ಲಿ ಯೋಗ ಮಂಡ್ಯದ ಪಿಟಿ ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗ ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ದರು. ಇನ್ನು ಬಾಗಲಕೋಟೆಯಲ್ಲೂ ಅಂತಾರಾಷ್ಟ್ರೀಯ ಯೋಗೋತ್ಸವ ನವನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಮೊದಲಿಗೆ ಕುತ್ತಿಗೆ ವ್ಯಾಯಾಮ, ಉಸಿರಿನ ಬೆಲ್ಲವನ್ನು ಎದೆಗೆ ಸ್ಪರ್ಶ ಮಾಡಿಕೊಳ್ಳಿ. ಹಾಗೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಸಂಪೂರ್ಣ ಹಿಂದೆ ಚಾಚೋ ಪ್ರಯತ್ನ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯವಷ್ಟು. ಮತ್ತೊಮ್ಮೆ ಉಸಿರು ಬಿಡ್ತಾ ಹಾಗೆ ಗಲ್ಲವನ್ನು ಎದೆಗೆ ಸ್ಪರ್ಶ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಹಿಂದೆ ಚಾಚೋಣ. ಆರೋಗ್ಯಪೂರ್ಣ ಮನಸ್ಸಿಗಾಗಿ ಆರೋಗ್ಯಪೂರ್ಣ ದೇಹದ ಅವಶ್ಯಕತೆ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಸಹಸ್ರ ವರ್ಷಗಳ ಹಿಂದೆಯೇ ಕಂಡುಕೊಂಡಂಥದ್ದು. ದೇಹ, ಮನಸ್ಸು ಮತ್ತು ಆಧ್ಯಾತ್ಮಿಕ ಬದುಕನ್ನು ಒಗ್ಗೂಡಿಸಿಕೊಂಡು ಬದುಕನ್ನು ಸಾಗಿಸುವಂತ ಪ್ರಾರಂಭ ಮಾಡಿದರೂ ಇದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ. ನಾವು ಕೆಲವು ಜನ ಯೋಗ ಮಾಡ್ತೇವೆ ಇವತ್ತಷ್ಟೇ. ಯೋಗ ಇದು ಕೇವಲ ಒಂದು ವ್ಯಾಯಾಮ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಮಂಡ್ಯದ ಇಬ್ಬರಿಂದ ಯೋಗದಲ್ಲಿ ವಿಶ್ವ ದಾಖಲೆಯನ್ನ ಬರೆಯಲಾಗಿದೆ. ಜಲಯೋಗದಲ್ಲಿ ತ್ರಿನೇತ್ರ ಮಹಂತ ಸ್ವಾಮೀಜಿ ರೆಕಾರ್ಡ್ ಬರೆದಿದ್ದಾರೆ. ಇನ್ನು ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾಗಿರುವ ಸ್ವಾಮೀಜಿ ತ್ರಿನೇತ್ರ ಮಹಾಂತ ಸ್ವಾಮೀಜಿ ರೆಕಾರ್ಡ್ ಬರೆದಿದ್ದು, ಸದ್ಯ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾಗಿದ್ದಾರೆ ಸ್ವಾಮೀಜಿಯವರು. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾಗಿರುವ ಸ್ವಾಮೀಜಿ ಜಲಯೋಗದಲ್ಲಿ ನಿಷ್ಣಾತರು. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಚಂದ್ರವನ ಆಶ್ರಮದಲ್ಲಿ ಜಲಯೋಗದಲ್ಲಿ ಪಾಲ್ಗೊಂಡು ನೋಡುಗರ ಮನಸೂರೆಗೊಳಿಸಿದರು. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಗೆದ್ದಿದ್ದೀನಿ. ಆಮೇಲೆ ಶೀರ್ಷಾಸನದಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ 10 ನಿಮಿಷ ಆನ್ಲೈನ್ ಮುಖಾಂತರ. ಗೋವಾದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಿದ್ದೀನಿ 2021ರಲ್ಲಿ. 21 ಡಿಸೆಂಬರಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಯೋಗ ಕಾಂಪಿಟೇಷನಲ್ಲಿ ಚಿನ್ನದ ಪದಕ ಗೆದ್ದಿದ್ದೇನೆ. ಆಮೇಲೆ ಇನ್ನೂ ಹಲವಾರು ತಾಲೂಕು ಪ್ರಶಸ್ತಿಗಳು ಬಂದಿದೆ. 2019-20ರಲ್ಲಿ ಇವರು ಎಲ್ಲ ಕೊರೋನಾ ಸಮಯದಲ್ಲಿ ಸಾಕಷ್ಟು ಜನ ನಮ್ಮ ಕೆ ಆರ್ ಪಟ್ಟಣ ತಾಲೂಕಲ್ಲಿ ಸೆಂಟ್ರಿಂಗ್ಗಳೆಲ್ಲ ಮಾಡಿದರು, ಆರೋಗ್ಯ ಕೇಂದ್ರಗಳನ್ನು ಮಾಡಿ